ಶುರು ಮಾಡಿ ಅಂತ ಹೇಳ್ದೆ. ಸತ್ಯ, ಅದು ಅದು ಯಾವುದು? ಸತ್ಯ, ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳು ಅಂತ ತಾನೇ ನಾನು ಆಗ್ಲಿಂದ ಬಡ್ಕೋತಿರೋದು. ನಾನು ಕನ್ನಡದಲ್ಲಿ ತಾನೇ ಮಾತಾಡ್ತಿರೋದು. ಅದು ಸತ್ಯ, ಟೈಯರ್ ಬಿಚ್ಕೊಂಡು ಬರೋಕೆ ಹೋಗಿದ್ವಲ್ಲ, ಬರಬೇಕಾದ್ರೆ ರೋಡಲ್ಲಿ ಏ ರೋಡು ಗಲ್ಲಿ ಊರೆಲ್ಲ ಸುತ್ತೋದ್ ಬಿಟ್ಟು ಸೀದಾ ವಿಷಯಕ್ಕೆ ಬಾ. ಅದೇ ಸತ್ಯ, ರೋಡಲ್ಲಿ ಬರಬೇಕಾದ್ರೆ ಸತ್ಯ, ಈ ಐಡ್ಲಿಂಗ್ ಏನೋ ಕಮ್ಮಿ ಆಗಿದೆ, ಬಂದು ನೋಡ್ತ್ಯಾ? ಏಯ್ ಇನ್ನು ಐಡ್ಲಿಂಗ್ ಮಾಡೋದ್ ಕಲ್ತಿಲ್ವಾ ನೀನು? ಕರ್ಮ. ಸರಿ, ಕರೆಕ್ಟ್. ಈಗ ಹೇಳ್ರೋ. ಅದೇ ಸತ್ಯ, ರೋಡಲ್ಲಿ ಬರಬೇಕಾದ್ರೆ ನಿಮ್ಮ ದೊಡ್ಡಪ್ಪ. ಓ, ಆ ದೊಡ್ಡ ಮನುಷ್ಯನ್ ಮ್ಯಾಟ್ರಾ? ಅವ್ರ ಬಗ್ಗೆ ಗೊತ್ತಿದ್ದು ನೀವು ಹೇಳಕ್ ಬಂದಿದ್ದೀರಲ್ಲ. ಏನು ಕೊಂಕ್ ಮಾತಾಡಿದ್ರಾ? ಸುಮ್ಮನೆ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಆ ಮನುಷ್ಯಂಗೆ ಮಾತಾಡೋದು ಬಿಟ್ರೆ ಏನು ಬರಲ್ಲ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಹೋಗಿ ಕೆಲಸ ನೋಡಿ. ಸತ್ಯ, ಒಂದ್ಸಲ ಅವ್ನು ಹೇಳೋದು ಪೂರ್ತಿ ಕೇಳು. ಮಗ, ನೀನು ಹೇಳು. ಅಯ್ಯ, ಈಗ ವಿಷಯ ಏನು ಅಂತ ನೇರವಾಗಿ ಹೇಳಿದ್ರೆ ಸರಿ, ಇಲ್ಲ ಸುಮ್ಮನೆ ಹೋಗಿ ಕೆಲಸ ನೋಡಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಅದು ಸತ್ಯ. ಆಯ್ತು ಹೇಳಪ್ಪ. ಅದೇ ಸತ್ಯ, ನಿಮ್ಮ ದೊಡ್ಡಪ್ಪ ರೋಡ್ ಮಧ್ಯೆ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಗಲಾಟೆನಾ? ಯಾವ ವಿಷಯಕ್ಕೆ? ಯಾರತ್ರ ಗಲಾಟೆ ಮಾಡ್ತಿದ್ರು? ಅದು ಸೇಟು ಕಾಲ್ ಮಾಡ್ತಾ ಇದೆ ಅನ್ಕೊಂಡ್ರು. ಯಾವುದೋ ಒಳ್ಳೆ ಡೀಲ್ ಅನ್ಸುತ್ತೆ. ಇರು. ಹಲೋ, ಹೇಳಿ ಸೇಠ್ಜಿ. ಓ ಹೌದಾ, ಗಾಡಿ ನಂಬರ್ ಹೇಳಿ, ಅಡ್ರೆಸ್ ಕಳಿಸಿ. ಒಂದೇ ಸಲ ಹೇಳ್ಬಿಡು ಮಗ, ಮತ್ತೆ ನ್ಯೂಸ್ ಬೇಡ. ಅದೇ ಆಗ್ತಿಲ್ಲ. ಅವಳ ಹತ್ರ ಈ ವಿಷಯ ಮಾತಾಡೋಕೆ ನನ್ಗೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ಓ ಹೌದಾ, ನೀವೇನ್ ಚಿಂತೆ ಮಾಡಬೇಡಿ. ಗಾಡಿ ನಂಬರ್ ಕಳಿಸಿ, ನಾನೆಲ್ಲ ನೋಡ್ಕೊಳ್ತೀನಿ. ಸರಿ ಸರಿ ಸರಿ. ಹೇ, ಒಳ್ಳೆ ಡೀಲ್ ಬಂದಿದೆ ಕಣ್ರೋ. ಇದೇ ಖುಷಿಲಿ ಆ ಗಲಾಟೆ ಬ್ಯಾಟ್ರಿ ಕೇಳ್ಬಿಡ್ತೀನಿ. ಹೇಳಿ, ಯಾವ ವಿಷಯಕ್ಕೆ ಜಗಳ? ಸತ್ಯ, ಅದು ಹೇಳ್ರೋ. ಅಯ್ಯೋ ಸತ್ಯ, ಅದು ಏಯ್ ಏಯ್ ಮೊದಲು ಬಿಡು ಅದನ್ನ. ಏನೋ ಮಾಡ್ತಿದ್ಯಾ? ಕೆಲಸ ಮಾಡೋದಕ್ಕಾಗಲ್ಲ ಅಂದ್ರೆ ಯಾರನ್ನಾದ್ರೂ ಕರಿಬೇಕು ತಾನೆ. ಈಗ ನಾನು ನೋಡಿಲ್ಲ ಅಂದಿದ್ರೆ ಅಮೂಲ್ ಬೇಬಿ ಮಾಡ್ಸಿರೋ ಲೈಟಿಂಗ್ ವೈರ್ ಜೊತೆಗೆ ಅಪ್ಪನ ಫೋಟೋನು ಕೆಳಗ್ ಬೀಳ್ತಿತ್ತು. ಅವನು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಂತ ನಿಮ್ಗೂ ಗೊತ್ತು. ಆದ್ರೂ ಬೇಜವಾಬ್ದಾರಿತನ ಅಲ್ಲ? ಸಾರಿ ಸತ್ಯ, ನಾನು ಅದನ್ನು ಗಮನಿಸ್ಲಿಲ್ಲ. ಪ್ರೀತಿಯಿಂದ ಕೊಟ್ಟಿದ್ದನ್ನ ಯಾವತ್ತು ಕಳ್ಕೋಬಾರ್ದು. ಹುಷಾರಾಗಿ ಕೆಲಸ ಮಾಡಿ. ನೀವ್ ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳ್ರಪ್ಪ. ಇಲ್ಲ ಅಂದ್ರೆ ಸ್ಕ್ರೂ ಡ್ರೈವರ್ ತಗೊಂಡ್ ಮುಖ ಪಂಚರ್ ಮಾಡ್ಬಿಡ್ತೀನಿ. ಸತ್ಯ, ಅದೇ ನಾವು ಬರ್ಬೇಕಾದ್ರೆ ನಿಮ್ ದೊಡ್ಡಪ್ಪ ನಮ್ಮನ್ನ ದಾರಿ ನಿಲ್ಸಿ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಹೋಗಿ ಅವಳ ಜೊತೆ ಇದೆಯಲ್ಲ, ನಿಮ್ಗೆ ಬುದ್ಧಿ ಇಲ್ವಾ, ನಿಮ್ಗೆ ಫ್ಯೂಚರೇ ಇರಲ್ಲ, ಅದು ಇದು ಅಂತ ಏನೇನೋ ಹೇಳ್ತಿದ್ರು. ಅದಕ್ಕೆ ನಾವು ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ, ನಮ್ಮ ಫ್ಯೂಚರ್ ಬಗ್ಗೆ ನಮ್ಗೆ ಗೊತ್ತು ಅಂತ ಬಾಯಿಗೆ ಬಂದಂಗೆ ಬೈದು ಹೇಳಿ ಬಂದ್ಬಿಟ್ವಿ. ಅಯ್ಯ, ಇಷ್ಟೇನಾ? ಇದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಸುತ್ತಿ ಬಳಸ್ಬೇಕಿತ್ತ? ನನ್ ಮೊದ್ಲೇ ಹೇಳಿರ್ಲಿಲ್ವಾ ಆ ಮನುಷ್ಯನ್ ಬುದ್ಧಿ ಎಂತದ್ದು ಅಂತ? ಇರೋದನ್ನ ಇಲ್ಲ ಅನ್ನೋದು, ಇಲ್ದೆ ಇರೋದನ್ನ ಇದೆ ಅಂತ ಹೇಳಿ ಎಲ್ರ ತಲೆ ಕೆಡಿಸಿ ಆ ಮನುಷ್ಯ ಲಾಭ ಮಾಡ್ಕೊಂತಾನಷ್ಟೇ. ಯಾವಾಗ ಬಿಡ್ತಾನೋ ತಂದಿಡೋ ಬುದ್ಧಿನ. ಸರಿ, ನೀವ್ ಹೋಗಿ ಕೆಲಸ ನೋಡಿ, ನಾನೋಗಿ ಆಯಿಲ್ ತಂದ್ಬಿಡ್ತೀನಿ.
ಏ ಆಯಿಲ್ ಡಬ್ಬ ಎಲ್ಲ ಏ ಪಟಾಕಿ ತಂದ್ಕೊಡ. ಬಾ ಸೈಡ್ ಬಾ. ಬಿಡು. ಕೊನೆಗೂ ಬಂದ್ಯಲ್ಲ, ಎಷ್ಟೊತ್ತಾಯ್ತು ನಿನ್ಗೆ? ಹೇಳು ಮಗ. ಎಲ್ಲೋ ಇದ್ದೀರಾ? ಅಂದವೇ ಬರ್ತಾ ಇದ್ದೀವಿ. ಸರಿ ಮಂಜ, ಕಾರ್ತಿಕ್ ಫೋನ್ ಕೊಡು. ಹಾ, 1 ನಿಮಿಷ ಬಾಮೈದ. ರಾಹುಲ್ ಮಾತಾಡ್ಬೇಕಂತೆ. ಲೌಡ್ ಸ್ಪೀಕರ್ ಹಾಕು ಬಾ ಮೈದ. ಆ ರಾಹುಲ್ ಹೇಳು. ಬ್ರೋ, ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ನೀವ್ ಎಷ್ಟೊತ್ತಾಗುತ್ತೆ ಬರೋದು? ನೀನೇನೋ ಸಿಂಗಲ್ ಅಪ್ಪ, ಬೇಗ ಬರ್ತ್ಯಾ. ನಾನು ಕಮಿಟೆಡ್. ಹುಡ್ಗ ಕಮಿಟೆಡ್ ಅಂದ್ಮೇಲೆ ಲೇಟ್ ಆಗಿ ಬರ್ತಾನೆ ಅಂತ ಕಮಿಟ್ ಆಗ್ಬಿಡ್ಬೇಕು. ಆಯ್ತಾಯ್ತು, ಬಟ್ ಬರುವಾಗ ನಿನ್ ಫಿಯಾನ್ಸಿನೂ ಕರ್ಕೊಂಡ್ ಬರ್ತಾ ಇದೀಯ ತಾನೇ? ಹೌದು, ನಾನು ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಲೇಟ್ ಆಗ್ತಿರೋದೇ ಅದೇ ಕಾರಣಕ್ಕೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಎಲ್ರು ನಿನ್ಗೋಸ್ಕರನೇ ಕಾಯ್ತಾ ಇದಾರೆ ಕಾರ್ತಿಕ್. ಲೇಟ್ ಮಾಡ್ಬೇಡ, ಬೇಗ ಬಂದ್ಬಿಡು. ಓಕೆನಾ? ಬಾಯ್. ಬಾಮೈದ, ಪಾರ್ಟಿ ಓಕೆ, ಫಿಯಾನ್ಸಿ ಯಾಕೆ? ಅಷ್ಟಕ್ಕೂ ಪಾರ್ಟಿ ಯಾಕೆ? ಪಾರ್ಟಿ ಕೊಡ್ತಿರೋದಾದ್ರೂ ಯಾರು? ನಾನೇ ಬಾ ಮೈದ. ಬಾಮೈದ, ನನಗೂ ಹೇಳ್ದೆ ಪಾರ್ಟಿ ಅರೇಂಜ್ ಮಾಡಿದ್ಯಾ? ಅರೇಂಜ್ ಮಾಡಿರೋದೆಲ್ಲ ಆಫೀಸ್ ಅವರು ಬಾ ಮೈದ. ಅದಕ್ಕೆ ನಿನಗೆ ಹೇಳಿರ್ಲಿಲ್ಲ. ಲಾಸ್ಟ್ ಇಯರು ನಾವು ಕಾರ್ತಿಕ್ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಹೊಸ ಕಂಪನಿ ಶುರು ಮಾಡಿದ್ವಿ, ಗೊತ್ತಾ? ಆ ಕಂಪನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. ಆ ಸಕ್ಸಸ್ನ ಸೆಲೆಬ್ರೇಟ್ ಮಾಡಕ್ಕೆ ಈ ಪಾರ್ಟಿ. ಕಂಗ್ರ್ಯಾಚುಲೇಷನ್ ಬಾಮೈದ. ಥ್ಯಾಂಕ್ ಯು. ಬಾಮೈದ, ಆದ್ರೂ ನನ್ಗೊಂದು ಡೌಟು. ಅಲ್ಲ, 24 ಗಂಟೆನೂ ನನ್ನ ಜೊತೆನೇ ಸುತ್ತಾ ಇರ್ತೀಯ. ಯಾವ ಸೈಕಲ್ ಗ್ಯಾಪಲ್ಲಿ ಈ ಕಂಪ್ನಿನ ಮೇಂಟೈನ್ ಮಾಡಿಬಿಟ್ಟೆ? ಇಲ್ಲ ಬಾ ಮೈದ, ಇದನ್ನ ನಮ್ಮ ಟೆಕ್ಸ್ಟೈಲ್ ಗ್ರೂಪ್ ಇದೆ ನೋಡು, ಅದ್ರ GMA ನೋಡ್ಕೋತಾ ಇದ್ದಾರೆ. ಚಿಕ್ಕಪ್ಪ ಅವಾಗವಾಗ ಗೈಡ್ ಮಾಡ್ತಾ ಇರ್ತಾರೆ, ಆದರೆ ಅಥಾರಿಟಿ ಮಾತ್ರ ನಾನು. ಯಾಕೆ ಹೇಳು? ಆ ಕಂಪನಿ ಸ್ಟಾರ್ಟ್ ಮಾಡಿದ್ದು ನಾನಲ್ವಾ? ಅದೇ ಖುಷಿಗೆ ನನ್ನ ಫ್ರೆಂಡ್ಸ್ಗೆ, ನನ್ನ ಕಲೀಗ್ಸ್ಗೆ ಒಂದು ಗೆಟ್ ಟುಗೆದರ್ ಪಾರ್ಟಿ. ಓ, ಹಾಗೆ ಒಳ್ಳೇದು. ಉಳ್ಳವರು ಪಾರ್ಟಿ ಮಾಡುವರಯ್ಯ, ಉಳಿದವರು ಒಳಗೆ ಉಯ್ಕೊಳ್ಳುವರಯ್ಯ. ಕಾರಣ ಏನಾದ್ರೂ ಇರ್ಲಿ, ಅವಾಗವಾಗ ಈ ತರ ಪಾರ್ಟಿ ನಡೀತಾ ಇರ್ಲಿ, ನಮಗೂ ಒಳ್ಳೇದಲ್ವಾ? ಹಾಗಾದ್ರೆ ನಾವಿವಾಗ ದಿವ್ಯನ್ ಪಿಕ್ ಮಾಡಕ್ ಹೋಗ್ತಾ ಇದ್ದೀವಿ. ಇಲ್ಲ, ಮೊದಲು ಸತ್ಯನ್ ಪಿಕ್ ಮಾಡಿ ಆಮೇಲೆ ದಿವ್ಯನ್ ಪಿಕ್ ಮಾಡ್ತೀವಿ. ಆಟೋ ಬಾಂಬಾ